RSS ಇದೊಂದು ರಾಷ್ಟ್ರೀಯ ಸಂಘಟನೆ ಎಂದು ಹೇಳ್ತಾರೆ. ಇದಕ್ಕೆ 100 ವರ್ಷದ ಆಯುಷ್ಯ ಆಗಿದೆ ಅಂತಲೂ ಹೇಳ್ತಾರೆ. ಈ 100 ವರ್ಷಗಳಲ್ಲಿ ಈ RSS ಅನ್ನೋ ಸಂಘ ರಿಜಿಸ್ಟರ್ ಆಗದೇ ಇರೋದಕ್ಕೆ ಯಾರಾದರೂ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಸರ್ದಾರ್ ವಲ್ಲಭಭಾಯಿ ಪಟೇಲರು ಈ ಸಂಘವನ್ನು ಯಾವತ್ತೂ ಬ್ಯಾನ್ ಮಾಡಿದ್ದರು. ಆದರೆ ಈಗ ಮತ್ತೆ ಪುನಃ ಈ BJP ಸರ್ಕಾರದಲ್ಲಿ ಈಗ 100 ವರ್ಷದ ಆಯುಷ್ಯ ಎಂದು ಹೇಳಿ ವೈಭವೀಕರಿಸಲಾಗುತ್ತಿದೆ. 100 ವರ್ಷದ ಆಯುಷ್ಯ ಹೊಂದಿರುವಂತಹ ಸಂಘ, ಇವತ್ತಿನವರೆಗೂ ಈ ಸಂಘದ್ದು ಒಂದು ರಿಜಿಸ್ಟ್ರೇಷನ್ ಇಲ್ಲ, ನೋಂದಣಿ ಇಲ್ಲ. ಉದ್ದೇಶಗಳೇನು ಈ ಸಂಘದ್ದು? ಇದರ ಬಯಲಾಸ್ಗಳೇನು? ಯಾರು ಇದಕ್ಕೆ ಪದಾಧಿಕಾರಿಗಳು? ಇದ್ರ ಕುರಿತಂತೆ ಯಾವುದೇ ಆದಂಥ ಬಹಿರಂಗವಾದ ಒಂದು ಪಬ್ಲಿಸಿಟಿ ಇಲ್ಲ, ಸಾರ್ವಜನಿಕರಿಗೆ ಗೊತ್ತಿಲ್ಲ. ಇಂಥ ಸಂಘ ಇದು ಕಾನೂನು ರೀತಿ ಮಾನ್ಯತೆಯನ್ನು ಪಡೆದಂಥ ಸಂಘಟನೆ. ಇದರ ಬಗ್ಗೆ ಸರ್ಕಾರ ನಿಜವಾಗಲೂ ಒಂದು ಕಾಳಜಿ ವಹಿಸಿ ಇದನ್ನು ತನಿಖೆ ಮಾಡಿಸಬೇಕು. ಇದು ಕಾನೂನಾತ್ಮಕವಾಗಿ ಇಲ್ಲಿಗಲ್ ಸಂಘಟನೆ ಎನ್ನುವುದು ಬಹಿರಂಗ ಗೋಚರವಾಗ್ತಾ ಇದ್ದದಕ್ಕೆ ಈ ಸಂಘವನ್ನು ಖಂಡಿತವಾಗಿಯೂ ಬ್ಯಾನ್ ಮಾಡಲೇಬೇಕು. ಇಲ್ಲವಾದರೆ ಇದರ ಬಗ್ಗೆ ಅಭಿಮಾನ ಇರುವುದೇ ಆದರೆ ಸಂಘವನ್ನು ನೋಂದಣಿ ಮಾಡಿ, ಅದರ ಉದ್ದೇಶವನ್ನು ಬಹಿರಂಗಪಡಿಸಿ, ಅದರ ಬಯಲಾಸನ್ನು ಬಹಿರಂಗಪಡಿಸಿ, ಪ್ರತಿ ವರ್ಷ ಚಾರ್ಟರ್ಡ್ ಅಕೌಂಟೆಂಟ್ದಿಂದ ಅದರ ಆದಾಯ ಲೆಕ್ಕಪತ್ರಗಳನ್ನು ಬಹಿರಂಗಪಡಿಸಿ. ಇಲ್ಲವಾದರೆ ಈ ಸಂಘವನ್ನು ಮುಚ್ಚಿ ಹಾಕಿ.